ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ಇಸ್ರೇಲ್ ಹಮಾಸ್, ರಷ್ಯಾ ಯುಕ್ರೇನ್, ಅಮೆರಿಕ ಇರಾನ್ ಯುದ್ಧಗಳ ಬೆನ್ನಲ್ಲೇ ಈಗ ಏಷ್ಯಾ ಖಂಡದಲ್ಲಿ ಮತ್ತೊಂದು ಭೀಕರ ಯುದ್ಧ ಶುರುವಾಗಿದೆ. ಹೌದು, ನೆರೆಹೊರೆಯ ರಾಷ್ಟ್ರಗಳಾದ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನ ಈಗ ಓಪನ್ ವಾರ್ ಘೋಷಣೆ ಮಾಡಿವೆ. ಪಾಕಿಸ್ತಾನದ ಸೇನೆ ದಿಢೀರನೆ ಅಫ್ಘಾನಿಸ್ತಾನದ ರಾಜಧಾನಿ ಕಾಬೂಲ್ ಮೇಲೆ ಭೀಕರ ವೈಮಾನಿಕ ದಾಳಿ ನಡೆಸಿದೆ. ಈ ದಾಳಿಯಲ್ಲಿ ಬರೋಬ್ಬರಿ 400 ಮುಗ್ಧ ಜನರು ಪ್ರಾಣ ಕಳ್ಕೊಂಡಿದ್ದು 250ಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ದಾರೆ ಅಂತ ತಾಲಿಬಾನ್ ಸರ್ಕಾರ ಗಂಭೀರ ಆರೋಪ ಮಾಡಿದೆ. ಅಷ್ಟೇ ಅಲ್ಲ, ರಶೀದ್ ಖಾನ್, ನವೀನ್ ಉಲ್ ಹಕ್ ಸೇರಿದಂತೆ ಅಫ್ಘಾನಿಸ್ತಾನದ ಪ್ರಖ್ಯಾತ ಕ್ರಿಕೆಟಿಗರು ಪಾಕಿಸ್ತಾನದ ಈ ಹೇಯ ಕೃತ್ಯದ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹಾಗಾದರೆ ಕಾಬೂಲ್ನಲ್ಲಿ ಅಸಲಿಗೆ ನಡೆದಿದ್ದೇನು? ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನದ ನಡುವೆ ಇದ್ದಕ್ಕಿದ್ದಂತೆ ಇಷ್ಟು ದೊಡ್ಡ ಮಟ್ಟದ ಯುದ್ಧ ಶುರುವಾಗಿದ್ಯಾಕೆ? 400 ಜನರ ಸಾವಿನ ಬಗ್ಗೆ ಪಾಕಿಸ್ತಾನ ಸರ್ಕಾರ ಹೇಳೋದೇನು? ಇಸ್ರೇಲ್ ಜೊತೆ ಪಾಕಿಸ್ತಾನವನ್ನ ಹೋಲಿಕೆ ಮಾಡಿದ್ಯಾಕೆ? ಇಂದಿನ ವಿಡಿಯೋದಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ನೋಡೋಣ. ಈ ವಿಡಿಯೋ ಶುರು ಮಾಡೋದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಸ್ನೇಹಿತರೆ, ಮಂಗಳವಾರ ರಾತ್ರಿ ಸುಮಾರು 9 ಗಂಟೆ ಸಮಯದಲ್ಲಿ ಅಫ್ಘಾನಿಸ್ತಾನದ ರಾಜಧಾನಿ ಕಾಬೂಲ್ನಲ್ಲಿರುವ 2000 ಹಾಸಿಗೆಗಳ ಸಾಮರ್ಥ್ಯದ ಡ್ರಗ್ ರಿಹ್ಯಾಬಿಲಿಟೇಷನ್ ಆಸ್ಪತ್ರೆಯ ಮೇಲೆ ಪಾಕಿಸ್ತಾನದ ಯುದ್ಧ ವಿಮಾನಗಳು ಬಾಂಬ್ ಸುರಿಸಿವೆ. ಆಸ್ಪತ್ರೆಯ ಬಹುಪಾಲು ಕಟ್ಟಡಗಳು ನಾಶವಾಗಿದ್ದು, ಚಿಕಿತ್ಸೆ ಪಡಿತಾ ಇದ್ದ ಮುಗ್ಧ ರೋಗಿಗಳು ಸಜೀವ ದಹನ ಆಗಿದ್ದಾರೆ. ಅಫ್ಘಾನಿಸ್ತಾನದ ಉಪವಕ್ತಾರ ಹಮ್ದುಲ್ಲಾ ಫಿತ್ರತ್ ಹೇಳೋ ಪ್ರಕಾರ ಈ ದಾಳಿಯಲ್ಲಿ ಇದುವರೆಗೆ 400 ಮಂದಿ ಸಾವನ್ನಪ್ಪಿದ್ದು 250ಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ದಾರೆ. 2021ರಲ್ಲಿ ಅಮೆರಿಕ ಸೇನೆ ವಾಪಸ್ ಹೋಗುವಾಗ ಕಾಬೂಲ್ ವಿಮಾನ ನಿಲ್ದಾಣದಲ್ಲಿ ನಡೆದಿದ್ದ ಬಾಂಬ್ ಸ್ಫೋಟದ ನಂತರ ಅಫ್ಘಾನಿಸ್ತಾನದ ಇತಿಹಾಸದಲ್ಲೇ ಇದು ಅತಿದೊಡ್ಡ ಮಾರಣ ಹೋಮವಾಗಿದೆ. ರಂಜಾನ್ ನಂತ ಪವಿತ್ರ ತಿಂಗಳಿನಲ್ಲಿ ಆಸ್ಪತ್ರೆಗಳು ಮತ್ತು ಮುಗ್ಧರ ಮೇಲೆ ದಾಳಿ ಮಾಡಿರುವ ಪಾಕಿಸ್ತಾನ ಮಾನವೀಯತೆಗೆ ವಿರುದ್ಧವಾದ ಅಪರಾಧ ಎಸಗಿದೆ ಅಂತ ತಾಲಿಬಾನ್ ವಕ್ತಾರ ಜಬೀವುಲ್ಲಾ ಮುಜಾಹಿದ್ದೀನ್ ಕಿಡಿಕಾರಿದ್ದಾರೆ. ಪಾಕಿಸ್ತಾನ ಹೇಳೋದೇನು? ಅಫ್ಘಾನಿಸ್ತಾನದ ಈ ಆರೋಪವನ್ನ ಪಾಕಿಸ್ತಾನ ಸಂಪೂರ್ಣವಾಗಿ ತಳ್ಳಿ ಹಾಕಿದೆ. ಪಾಕಿಸ್ತಾನದ ಮಾಹಿತಿ ಸಚಿವ ಅತಾವುಲ್ಲಾ ತರಾರ್ ಮಾತಾಡಿದ್ದು, ನಾವು ಯಾವುದೇ ಆಸ್ಪತ್ರೆಯ ಮೇಲೆ ದಾಳಿ ಮಾಡಿಲ್ಲ, ಬದಲಾಗಿ ತಾಲಿಬಾನ್ ಸರ್ಕಾರ ಉಗ್ರರಿಗೆ ಬೆಂಬಲ ನೀಡಲು ಬಳಸ್ತಾ ಇದ್ದ ಕಾಬೂಲ್ ಮತ್ತು ನಂಗರ್ಹಾರ್ ಪ್ರಾಂತ್ಯದ ಸೇನಾ ನೆಲೆಗಳು ಮತ್ತು ಶಸ್ತ್ರಾಸ್ತ್ರ ಸಂಗ್ರಹಗಾರಗಳ ಮೇಲೆ ಮಾತ್ರ ನಿಖರವಾಗಿ ದಾಳಿ ಮಾಡಿದ್ದೀವಿ ಅಂತ ಸಮರ್ಥಿಸಿಕೊಂಡಿದ್ದಾರೆ. ಅಂದ್ರೆ ತಾವು ಅಫ್ಘಾನಿಸ್ತಾನದ ಮೇಲೆ ವಾಯು ದಾಳಿ ಮಾಡಿದ್ದನ್ನ ಪಾಕಿಸ್ತಾನ ಒಪ್ಕೊಂಡಿದೆಯಾದ್ರೂ ಮುಗ್ಧರನ್ನ ಕೊಂದಿಲ್ಲ ಅಂತ ವಾದಿಸ್ತಿದೆ. ಪಾಕ್ ಅಫ್ಘಾನ್ ಮಧ್ಯೆ ಯುದ್ಧ ಶುರುವಾಗಿದ್ಯಾಕೆ? ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನದ ನಡುವೆ ಹಲವು ವರ್ಷಗಳಿಂದ ಗಡಿ ವಿವಾದ ಇದೆ. ಪಾಕಿಸ್ತಾನದಲ್ಲಿ ಪದೇ ಪದೇ ಉಗ್ರರ ದಾಳಿಗಳಾಗ್ತಾ ಇವೆ. ಈ ಉಗ್ರರಿಗೆ, ಅದರಲ್ಲೂ ವಿಶೇಷವಾಗಿ ತೆಹ್ರಿಕ್ ಇ ತಾಲಿಬಾನ್ ಪಾಕಿಸ್ತಾನ ಉಗ್ರರಿಗೆ ಅಫ್ಘಾನಿಸ್ತಾನವೇ ಆಶ್ರಯ ನೀಡ್ತಿದೆ ಅನ್ನೋದು ಪಾಕಿಸ್ತಾನದ ಗಂಭೀರ ಆರೋಪ. ಇದಕ್ಕೆ ಪ್ರತಿಯಾಗಿ ಕಳೆದ ಫೆಬ್ರವರಿಯಲ್ಲಿ ಪಾಕಿಸ್ತಾನ ಅಫ್ಘಾನಿಸ್ತಾನದ ಗಡಿಯೊಳಗೆ ನುಗ್ಗಿ ವಾಯುದಾಳಿ ನಡೆಸಿತ್ತು. ಇದಕ್ಕೆ ತಿರುಗೇಟು ನೀಡಲು ಅಫ್ಘಾನಿಸ್ತಾನ ಪಾಕ್ ಗಡಿಯೊಳಗೆ ದಾಳಿ ಮಾಡಿತ್ತು. ಹೀಗೆ ಪ್ರತಿದಾಳಿಗಳು ಮುಂದುವರೆದು ಈಗ ಪಾಕಿಸ್ತಾನದ ರಕ್ಷಣಾ ಸಚಿವ ಖ್ವಾಜಾ ಆಸಿಫ್ ಅಫ್ಘಾನಿಸ್ತಾನದ ವಿರುದ್ಧ ಓಪನ್ ವಾರ್ ಸಾರಿದ್ದಾರೆ. ಕ್ರಿಕೆಟಿಗರ ಆಕ್ರೋಶ, ಪಾಕಿಸ್ತಾನ ಇಸ್ರೇಲ್ ಒಂದೇ ಎಂದ ನವೀನ್ ಉಲ್ ಹಕ್. ಆಸ್ಪತ್ರೆಯ ಮೇಲಿನ ದಾಳಿಯಿಂದ ರೊಚ್ಚಿಗೆದ್ದಿರುವ ಅಫ್ಘಾನಿಸ್ತಾನದ ಕ್ರಿಕೆಟ್ ತಾರೆಯರು ಪಾಕಿಸ್ತಾನದ ವಿರುದ್ಧ ಹಿಗ್ಗಾಮುಗ್ಗಾ ವಾಗ್ದಾಳಿ ನಡೆಸಿದ್ದಾರೆ. ಐಪಿಎಲ್ನಲ್ಲಿ ಲಕ್ನೋ ಸೂಪರ್ ಜೈಂಟ್ಸ್ ಪರ ಆಡಿದ್ದ ವೇಗದ ಬೌಲರ್ ನವೀನ್ ಉಲ್ ಹಕ್ ತಮ್ಮ ಫೇಸ್ಬುಕ್ನಲ್ಲಿ ಇಸ್ರೇಲ್ ಮತ್ತು ಪಾಕಿಸ್ತಾನದ ಆಡಳಿತದ ನಡುವೆ ಯಾವುದೇ ವ್ಯತ್ಯಾಸ ಹುಡುಕೋದು ಕಷ್ಟ ಅಂತ ಹೇಳೋ ಮೂಲಕ ಗಾಜಾದಲ್ಲಿ ಇಸ್ರೇಲ್ ಮಾಡ್ತಾ ಇರುವ ಮಾರಣ ಹೋಮಕ್ಕೂ ಕಾಬೂಲ್ನಲ್ಲಿ ಪಾಕ್ ಮಾಡಿದ ದಾಳಿಗೂ ಹೋಲಿಕೆ ಮಾಡಿದ್ದಾರೆ. ಇನ್ನು ಸ್ಟಾರ್ ಸ್ಪಿನ್ನರ್ ರಶೀದ್ ಖಾನ್ ಅವರು ಎಕ್ಸ್ನಲ್ಲಿ ಪೋಸ್ಟ್ ಮಾಡಿ, ಪಾಕಿಸ್ತಾನದ ದಾಳಿಯಿಂದ ನನಗೆ ತೀವ್ರ ದುಃಖವಾಗಿದೆ. ಆಸ್ಪತ್ರೆಗಳು ಮತ್ತು ಶೈಕ್ಷಣಿಕ ಸಂಸ್ಥೆಗಳ ಮೇಲೆ ಉದ್ದೇಶಪೂರ್ವಕವಾಗಿ ಅಥವಾ ತಪ್ಪಾಗಿ ದಾಳಿ ಮಾಡುವುದು ಯುದ್ಧಾಪರಾಧ. ವಿಶ್ವಸಂಸ್ಥೆ ಈ ಬಗ್ಗೆ ತನಿಖೆ ನಡೆಸಿ ಅಪರಾಧಿಗಳಿಗೆ ತಕ್ಕ ಶಿಕ್ಷೆ ನೀಡಬೇಕು ಅಂತ ಆಗ್ರಹಿಸಿದ್ದಾರೆ. ಮಾಜಿ ನಾಯಕ ಮೊಹಮ್ಮದ್ ನಬಿ ಕೂಡ ರಂಜಾನ್ನ 28ನೇ ರಾತ್ರಿ ಚಿಕಿತ್ಸೆಗಾಗಿ ಬಂದಿದ್ದ ಯುವಕರನ್ನ ಪಾಕ್ ಸೇನೆ ಬರ್ಬರವಾಗಿ ಕೊಂದಿದೆ. ತಾಯಂದಿರು ಆಸ್ಪತ್ರೆಯ ಗೇಟ್ ಬಳಿ ತಮ್ಮ ಮಕ್ಕಳಿಗಾಗಿ ಕಾಯ್ತಿದ್ದಾರೆ ಅಂತ ಭಾವುಕರಾಗಿ ಬರೆದುಕೊಂಡಿದ್ದಾರೆ. ಒಟ್ಟಿನಲ್ಲಿ ಒಂದೆಡೆ ಭಾರತದ ಜೊತೆ ಕಾಲು ಕೆರೆದುಕೊಂಡು ಬರುವ ಪಾಕಿಸ್ತಾನ ಈಗ ಅಫ್ಘಾನಿಸ್ತಾನದ ಜೊತೆಯೂ ಪೂರ್ಣ ಪ್ರಮಾಣದ ಯುದ್ಧಕ್ಕೆ ಇಳಿದು ತನ್ನ ಗೋರಿಯನ್ನ ತಾನೇ ತೋಡಿಕೊಳ್ತಿದೆ. ಸ್ನೇಹಿತರೆ, ಪಾಕಿಸ್ತಾನ ಮಾಡಿರುವ ಈ ವೈಮಾನಿಕ ದಾಳಿಯ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಉಗ್ರರಿಗೆ ಆಶ್ರಯ ನೀಡುತ್ತಿರುವ ತಾಲಿಬಾನ್ ಸರ್ಕಾರಕ್ಕೆ ಇದು ತಕ್ಕ ಶಾಸ್ತಿಯ ಅಥವಾ ಆಸ್ಪತ್ರೆಯ ಮೇಲಿನ ದಾಳಿ ಅಕ್ಷಮ್ಯ ಅಪರಾಧವಾ? ಕಾಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ತಿಳಿಸಿ.
ಈ ವಿಡಿಯೋದಲ್ಲಿನ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಮ್ಯಾಟರ್ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.